ಪೊಲೀಸ್ ಅಧಿಕಾರಿ ಸೋಗಿನಲ್ಲಿ ಸಾರ್ವಜನಿಕರಿಗೆ ಕರೆ ಮಾಡಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಬೆದರಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸುತ್ತಿದ್ದ ಗ್ಯಾಂಗ್ನ 16 ಮಂದಿ ಆರೋಪಿಗಳನ್ನು ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ಹಾಗೂ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಜರಾತ್ನ 26 ವರ್ಷದ ಮಹದೇವ ಸಿಂಗ್, ಮಹಾರಾಷ್ಟ್ರದ 29 ವರ್ಷದ ಫ್ರಾನ್ಸಿಸ್, 32 ವರ್ಷದ ಮೋಹಿತ್ ಕನೈಕೆ, 25 ವರ್ಷದ ಕಾರ್ತಿಕ್ ರಾಜು, 30 ವರ್ಷದ ಸುನೀಲ್, 31 ವರ್ಷದ ಅರವಿಂದ್ ಅನ್ನಿ ಪೂಜಾರಿ, 29 ವರ್ಷದ ರಾಕೇಶ್ ಕುಮಾರ್ ಸಿಂಗ್, 31 ವರ್ಷದ ಇಂದರ್ ಲಾಮಿ ಯಾದವ್, 28 ವರ್ಷದ ರೋಹನ್, 43 ವರ್ಷದ ರಾಮಕೃಷ್ಣ ಸೇರಿ ಸೋನಿ 16 ಮಂದಿಯನ್ನ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಲ್ಲಿ 8 ಮಂದಿ ಮಹಾರಾಷ್ಟ್ರ, ಮೇಘಾಲಯದ 4, ಒರಿಸ್ಸಾ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ಮೂಲದ 4 ಸೇರಿದ್ದು ಇವರೆಲ್ಲರೂ ಎಚ್ಎಸ್ಆರ್ ಲೇಔಟ್ನ 27ನೇ ಮುಖ್ಯ ರಸ್ತೆಯಲ್ಲಿ ನಕಲಿ ಬಿಪಿಒ ಕಂಪನಿ ತೆರೆದು ಮುಕ್ತ ಜನರಿಗೆ ಕರೆ ಮಾಡಿ ವಂಚಿಸುತ್ತಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಈಶ್ವರಿ ಹಾಗೂ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್ ಸುಮೋಟೋ ಪ್ರಕರಣ ದಾಖಲಿಸಿ ಕಾರ್ಯಾಚರಣೆ ಕೈಗೊಂಡು 16 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸೀಬೇಜ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ವಂಚಕರು ಕಳೆದ 2 ವರ್ಷಗಳ ಹಿಂದೆ ಬಿಪಿಒ ಕಂಪನಿ ತೆರೆದಿತ್ತು. ಕಟ್ಟಡದ 2 ಮಹಡಿಗಳಲ್ಲಿ ಒಟ್ಟು 20 ರಿಂದ 25 ಮಂದಿ ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದರು. ಆನ್ಲೈನ್ನಲ್ಲಿ ಕೆಲಸವೆಂದು ಹೇಳಿ ಉದ್ಯೋಗಿಗಳನ್ನು ನೇಮಕಾತಿ ಮಾಡಿಕೊಂಡು ಸಾರ್ವಜನಿಕರಿಗೆ ಹೇಗೆ ವಂಚಿಸಬೇಕೆಂದು ತರಬೇತಿ ನೀಡುತ್ತಿದ್ದು, ಬಳಿಕ ಯುಎಸ್ಎ ಸೇರಿದಂತೆ ವಿವಿಧ ದೇಶಗಳ ಪ್ರಜೆಗಳಿಗೆ ರಾತ್ರಿ ವೇಳೆ ಪೊಲೀಸರು ಸೇರಿದಂತೆ ವಿವಿಧ ತನಿಖಾ ಏಜೆನ್ಸಿಗಳ ಸೋಗಿನಲ್ಲಿ ಕರೆ ಮಾಡಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಬೆದರಿಸಿ ಸಹಾಯ ಮಾಡುವುದಾಗಿ ನಂಬಿಸಿ ವಂಚಿಸುತ್ತಿದ್ದರು ಎಂದು ತಿಳಿಸಿದ್ದಾರೆ. ಆನ್ಲೈನ್ ಮುಖೇನ ಅಪರಿಚಿತ ಜನರ ಮಾಹಿತಿ ಸಂಗ್ರಹಿಸಿ ಅವರುಗಳನ್ನು ಮೊಬೈಲ್ನಲ್ಲಿ ಸಂಪರ್ಕಿಸಿ ಮಾದಕ ವಸ್ತುಗಳ ಕಾಯ್ದೆ ಅಪರಾಧ ಮಾಡಿರುವ ಬಗ್ಗೆ ಮತ್ತು ಮನಿ ಲ್ಯಾಂಡರಿಂಗ್ ವಂಚನೆ ಮಾಡಿರುವ ಪ್ರಕರಣ ದಾಖಲಾಗಿದೆ ಎಂದು ಹೆದರಿಸುವುದಲ್ಲದೆ ತನಿಖಾ ಸಂಸ್ಥೆ ಅಥವಾ ಪೊಲೀಸ್ ಏಜೆನ್ಸಿಯವರೆಂದು ಹೇಳಿಕೊಂಡು ಅಮಾಯಕರಿಗೆ ಹೆದರಿಸಿ ಸಹಾಯ ಮಾಡುವ ನೆಪದಲ್ಲಿ ಆಮಿಷ ಒಡ್ಡಿ ಆನ್ಲೈನ್ ಮೂಲಕ ಹಣವನ್ನ ಹಾಕಿಸಿಕೊಂಡು ವಂಚನೆ ಮಾಡುತ್ತಿದ್ದರು. ದಾಳಿ ಸಮಯದಲ್ಲಿ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವ್ಯಕ್ತಿಗಳನ್ನು ಪ್ರಶ್ನಿಸಿದಾಗ ವರ್ಕ್ ಇಂಡಿಯಾ ಲಿಂಕ್ ಮಾದರಿಯ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಜಾಬ್ ಆಫರಿಂಗ್ ಮತ್ತು ವೆಬ್ಸೈಟ್ನಲ್ಲಿ ಕೆಲಸ ಕೊಡಿಸುವ ಸಲುವಾಗಿ ಮಾಹಿತಿಯನ್ನ ಅಪ್ಲೋಡ್ ಮಾಡಿದ್ದು, ನಂತರ ಕಂಪನಿಯ ಮ್ಯಾನೇಜರ್ ಬೆಂಗಳೂರಿನಲ್ಲಿರುವ ಯುಎಸ್ಎ, ಕೆನಡಾ ಮತ್ತು ಇತರ ದೇಶಗಳಿಗೆ ಆನ್ಲೈನ್ ಮಾಹಿತಿ ಸೇವೆ ಒದಗಿಸುವ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮತ್ತು ವಸತಿ ಸೌಲಭ್ಯ ಒದಗಿಸುವ ಆಮಿಷ ಒಡ್ಡಿ ಬೇರೆ ಬೇರೆ ರಾಜ್ಯಗಳಿಂದ ನಗರಕ್ಕೆ ಕರೆಸಿಕೊಂಡು ಎಚ್ಎಸ್ಆರ್ ಲೇಔಟ್ ಮತ್ತು ಬಿಟಿಎಂ ಲೇಔಟ್ನಲ್ಲಿ ವಾಸಕ್ಕಾಗಿ ಮನೆಗಳನ್ನು ಮತ್ತು ಕ್ಯಾಬ್ಗಳ ಸೇವೆ ಮತ್ತು ಊಟದ ವ್ಯವಸ್ಥೆಯನ್ನ ಸಹ ಮಾಡಿರುತ್ತಾರೆ. 3 ವಾರಗಳ ಟೆಲಿಕಾಲರ್ ತರಬೇತಿ ನೀಡಿದ ನಂತರ ಕಂಪನಿಯವರು ಸೂಚಿಸಿದಂತೆ ಗ್ರಾಹಕರಿಗೆ ಕರೆ ಮಾಡುವಂತೆ ತಿಳಿಸಿ ಕಂಪನಿಯವರು ನೀಡಿರುವ ಲೈವ್ ಸರ್ವರ್ನಲ್ಲಿ ಫೋನ್ ಮುಖೇನ ಸಾರ್ವಜನಿಕರಿಗೆ ಮಾತನಾಡಿ ಪ್ರಕರಣದಲ್ಲಿ ಸಿಕ್ಕಿಕೊಂಡಿರುವಂತೆ ಹೆದರಿಸಿ ನಕಲಿ ಪೊಲೀಸ್ ಐಡಿಗಳನ್ನು ತೋರಿಸಿ ಬಂಧನದಿಂದ ರಕ್ಷಿಸಲು ಹಣಕ್ಕೆ ಬೇಡಿಕೆ ಇಟ್ಟು ವಂಚನೆ ನಡೆಸಲಾಗುತ್ತಿತ್ತು. ಬಂಧಿತರಿಂದ 41 ಕಂಪ್ಯೂಟರ್ ಸಿಸ್ಟಮ್ಸ್, 2 ಅಟೆಂಡೆನ್ಸ್ ರಿಜಿಸ್ಟರ್ ಮತ್ತು 4 ಸ್ಕ್ರಿಪ್ಟ್ ನೋಟ್ ಬುಕ್ಗಳು, 25 ಮೊಬೈಲ್ಗಳು, ಐಡಿ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ. HSR ಪೊಲೀಸ್ ಸ್ಟೇಷನ್ ಮತ್ತು ಸೌತ್ ಈಸ್ಟ್ ಡಿವಿಷನ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿ ಒಂದು ಟೋಟಲ್ 16 ಜನ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವರು 16 ಜನ ಅವರು ಒಂದು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಿದ್ರು. ಕಾಲ್ ಸೆಂಟರ್ದು ಆಫೀಸ್ ಇದೆ HSR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಆ ಕಾಲ್ ಸೆಂಟರ್ದು ಯಾವುದು ಬೋರ್ಡ್ ಇಲ್ಲ, ಇದು ನೇಮ್ ಪ್ಲೇಟ್ ಏನು ಯಾವುದೂ ಇಲ್ಲ. ಅದೇ ಸೈಬಿಟ್ಸ್ ಅಂತ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರುದಲ್ಲಿ ಅವರು ಎಂಪ್ಲಾಯೀಸ್ ಅವ್ರು ಕೆಲಸ ಮಾಡ್ತಿದ್ರು. ಇದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಅವ್ರದ್ದು ಇತ್ತು. ಡೈಲಿ ಸಾಯಂಕಾಲ ಅವರು ಎಲ್ಲ ಎಂಪ್ಲಾಯೀಸ್ ಅವ್ರು ಬಂದು ಆ ಮೇನ್ ಗೇಟ್ ಅದು ಆಮೇಲೆ ಬಂದಾಗ್ತಿತ್ತು. ಊಟ ಮತ್ತು ಎಲ್ಲ ವ್ಯವಸ್ಥೆ ಅಲ್ಲೇ ಇತ್ತು ಅವ್ರದ್ದು. ಆ್ಯಂಡ್ ಬೆಳಿಗ್ಗೆ ತನಕ ಅವರು ಕೆಲಸ ಮಾಡ್ತಿದ್ರು. ನಮ್ಮದು ಕೆಲವು ಮಾಹಿತಿ ಆಧಾರ ಮೇಲೆ ನಾವು ಅವ್ರು ರೇಡ್ ಮಾಡುವಾಗ ಇದು ಒಂದು ಡಿಜಿಟಲ್ ಅರೆಸ್ಟ್ದು ಒಂದು ಪ್ರಕರಣ ಇದೆ. ಆದರೆ ಇದು ರಿವರ್ಸ್ ನಾವು ಹೇಳ್ಬೋದು. ಇಲ್ಲಿಂದ ಕೂತ್ಕೊಂಡು US, ಕೆನಡಾ ಮತ್ತು ಇನ್ನಿತರ ಬೇರೆ ಬೇರೆ ಕಂಟ್ರೀಸ್ದು ಪ್ರಜೆಯವ್ರಿಗೆ ಅವರು ಡಿಜಿಟಲ್ ಅರೆಸ್ಟಲ್ಲಿ ಸೈಬರ್ ಫ್ರಾಡಲ್ಲಿ ಶಾಮೀಲಾಗಿದ್ದರು. ಸಂಬಂಧಪಟ್ಟ ನಮಗೆ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ 2 ಮನೆ ಕೂಡ ರೇಡ್ ಆಗಿದೆ. ಆ ರೇಡ್ ಮನೆಯಲ್ಲಿ ಪಿ ಜಿ ಆಗಿ ಅವ್ರು ಇಟ್ಕೊಂಡಿದ್ರು. ಪಿ ಜಿ ಆಗಿ ಈಗ ನೋಡಿ ಇದು
ಏನೋ ಡಿಸ್ಪ್ಲೇಲಿದೆ ಅದು ಅವ್ರದ್ದು ಆಫೀಸ್ ಪ್ರೆಮಿಸಸ್ ಇದೆ, ಯಾವುದು ಅದರಲ್ಲಿ ಹೆಸರು ಇಲ್ಲ, ಮೇಲೆದು ಎಲ್ಲ ಗ್ರೌಂಡ್ ಫ್ಲೋರ್ ಇಲ್ಲ ಮೇಲೆದು. ಆಮೇಲೆ ಅಲ್ಲಿ ನಾವು ಸುಮಾರು ಮಾನಿಟರ್ಸ್, CPUs, ಕೀಬೋರ್ಡ್ಸ್ ಮತ್ತು ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲಿ 25 ಮೊಬೈಲ್ ಫೋನ್ಸ್ ಕೂಡ ಇದೆ. ಇವರೆಲ್ಲ ಬೇರೆ ಬೇರೆ ಸ್ಟೇಟ್ ಅವರು, ಕೆಲವರು ಮಹಾರಾಷ್ಟ್ರ, ಮೇಘಾಲಯ, ಒಡಿಶಾ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್ ಅವರೆಲ್ಲ ಇದ್ದಾರೆ. ಅವ್ರಿಗೆ 22,000 ಮಾತ್ರ ಸಂಬಳ ಸಿಗ್ತಿತ್ತು. ಆದರೆ ನಮ್ಮ ಈಗ ಮಾಹಿತಿ ಪ್ರಕಾರ ಅವ್ರಿಗೆ ಕ್ಯಾಶಲ್ಲಿ ಎಕ್ಸ್ಟ್ರಾ ಕಮಿಷನ್ ಆಧಾರ ಮೇಲೆ ದುಡ್ಡು ಬರ್ತಿತ್ತು. ಇದರಲ್ಲಿ ಏನೇನು ಡಿಜಿಟಲ್ ಅರೆಸ್ಟಲ್ಲಿ ಅವ್ರು ಯೂಸ್ ಮಾಡೋದೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಒಂದು ಸ್ಕ್ರಿಪ್ಟ್, ಪ್ರತಿಯೊಂದು ಅವ್ರದ್ದು ವರ್ಕ್ ಸ್ಟೇಷನಲ್ಲಿ ಸ್ಕ್ರಿಪ್ಟ್ ಇತ್ತು, ಯಾವ ರೀತಿ ನೀವು ಅಡ್ರೆಸ್ ಮಾಡಬೇಕು, ಯಾವ ರೀತಿ ನೀವು ಐಡೆಂಟಿಫೈ ಆಗಬೇಕು. ಸೊ ವಾಯ್ಸಲ್ಲಿ ಇವರು ಮಾತಾಡ್ತಾಯಿದ್ರು. ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕೆಲವು ಆಧಾರದ ಮೇಲೆ ಮಾಹಿತಿ ಇದೆ, ಅವ್ರ ಬೇರೆ ಯಾವುದು ಸ್ಟುಡಿಯೋ ಇಟ್ಕೊಂಡಿರ್ಬೋದು. ಯಾಕೆಂದರೆ ತೋರಿಸ್ಲಿಕ್ಕೆ ನಾವು ಪೊಲೀಸರು ಇದ್ದರೆ ಅದು ಮೋಸ್ಟ್ಲಿ ಇಲ್ಲಿ ಇರಲಿಕ್ಕಿಲ್ಲ, ಬೇರೆ ದೇಶದಲ್ಲಿ ಇರ್ಬೋದು. ಇನ್ನೂ ಸ್ವಲ್ಪ ಈ 2-3 ಈ ಥರ ಸೆಂಟರ್ ಇವ್ರದ್ದು ಲಿಂಕಲ್ಲಿದೆ ಅಂತ ನಮಗೆ ಮಾಹಿತಿ ಗೊತ್ತಾಗಿದೆ. ನಾವು ಲೀಗಲ್ ಪ್ರಕಾರ ನಾವು ಮುಂದೆ ಅದರ ಬಗ್ಗೆ ಕೂಡ ಆ್ಯಕ್ಷನ್ ತೊಗೊಳ್ತೀವಿ. ಸೊ 2 PGಸಲ್ಲಿ ಇವರು ಎಲ್ಲರೂ ವಾಸ ಮಾಡ್ತಿದ್ರು. ಅವ್ರಿಗೆ ಇನ್ಸ್ಟ್ರಕ್ಷನ್ ಇತ್ತು, ನೀವು ಮನೆಯಿಂದ ಇಲ್ಲಿಗೆ ಹೋಗುವಾಗ ಹಾರ್ಡ್ಲಿ ಅದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ರೇಡಿಯಸ್ದಲ್ಲಿ 2 ವಾಸದ ಜಾಗ ಇದೆ. ಇದು 2 PG. ಅಲ್ಲಿಂದ ಅವರು ಅಲ್ಲಿಗೆ ಹೋಗುವಾಗ ನೀವು ಯಾರ ಜೊತೆಗೆ ಮಾತಾಡಬಾರ್ದು, ನೀವು ನಿಮ್ಮ ಕೆಲಸಕ್ಕೆ ಹೋಗಬೇಕು, ವಾಪಸ್ ಬೆಳಿಗ್ಗೆ ಬರಬೇಕು ಅಂತ ಇತ್ತು. ಊಟ ಕೂಡ ಅವ್ರಿಗೆ ಅಲ್ಲಿ ಬರ್ತಿತ್ತು. ಸೊ ಇದು ಒಂದು ಹೊಸ ಮೋಡಸ್ ನಮ್ಗೆ ಕಾಣ್ತಾ ಇದೆ. ಬಟ್ ಒಂದು ಎಚ್ಚರಿಕೆ, ಯಾಕೆಂದರೆ 2-3 ಮನೆಯಲ್ಲಿ ಯಾವುದು ನಮಗೆ ಇಲ್ಲಿವರೆಗೆ ಡಾಕ್ಯುಮೆಂಟ್ಸ್ ಯಾವುದು ಸಿಕ್ಕಿಲ್ಲ. ಅವ್ರದ್ದು ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್ದು ಅಥವಾ ಯಾವ ಆಧಾರದ ಮೇಲೆ ಇದೆ. ಸೊ ಅದು ಯಾರು ರೆಂಟ್ ಕೊಡ್ತಾಯಿದ್ರೆ ಅವ್ರದ್ದು ಒಂದು ತಪ್ಪಿದೆ, ಈ ಥರ ಮಾಡಬಾರ್ದು. ಇದು ಲೀಗಲಿ ಕೂಡ ಈ ಥರ ಅವ್ರ ಪ್ರೆಮಿಸಸಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರಬೇಕು, ಇಲ್ಲಾಂದರೆ ಅವರು ಪೊಲೀಸ್ ಕಡೆಯಿಂದ ವೆರಿಫೈ ಮಾಡಿಸ್ಬೇಕಾಗಿತ್ತು. ಇವತ್ತು ಅದು ಆಲ್ರೆಡಿ ಅವ್ರಿಗೆ ಪೊಲೀಸ್ ಕಸ್ಟಡಿ ತೊಗೊಳ್ತಾಯಿದ್ರು. ಅವರು ಪೊಲೀಸ್ ಕಸ್ಟಡಿ ತೊಗೊಂಡಾದಮೇಲೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಆ ಏರಿಯಾದಲ್ಲಿ ಇನ್ನು ಈ ಥರ ಯಾರು ಮಾಡ್ತಾಯಿರೋ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಈ ಕಾರ್ಯಾಚರಣೆಯನ್ನ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರ ನಿರ್ದೇಶನದಂತೆ ಆಗ್ನೇಯ ವಿಭಾಗದ ಎಸಿಪಿ ಗೋವರ್ಧನ್ ಗೋಪಾಲ್ ಅವರ ಮಾರ್ಗದರ್ಶನದಲ್ಲಿ ಸೆನ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಈಶ್ವರಿ ಮತ್ತು HSR ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರುಗಳ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡಗಳು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.